ಮರುಕಳಿಸಿತು ವಿಷ ಪ್ರಸಾದ ದುರಂತ. ಅಂದು ಸುಳ್ವಾಡಿ ಮಾರಮ್ಮ, ಇಂದು ಚಿಂತಾಮಣಿ ಗಂಗಮ್ಮ. ಇದೇ ಈ ಹೊತ್ತಿನ ಫೋಕಸ್ 18 ವಿಷ ಪ್ರಸಾದ ಭಾಗ 2. ನಾನು ಚೈತ್ರ ರಾಜ್. ದೇವರ ಪ್ರಸಾದ ಅಂದ್ರೆ ಜನ ಕಣ್ಣಿಗೆ ಒತ್ಕೊಂಡು ಸೇವಿಸ್ತಾರೆ. ಪ್ರಸಾದ ಕೊಟ್ರೆ ಯಾರು ಬೇಡ ಅನ್ನೋದು ಕೂಡ ಇಲ್ಲ. ಆದ್ರೆ ಇದೇ ಪ್ರಸಾದದಲ್ಲಿ ಇತ್ತೀಚೆಗೆ ವಿಷ ಬೆರೆಸಲಾಗುತ್ತಿದೆ. ಸಾಮೂಹಿಕವಾಗಿ ಜನರನ್ನು ಬಲಿ ಪಡೆಯೋ ಯತ್ನಗಳು ನಡೀತಿವೆ. ಅಂದು ಸುಳ್ವಾಡಿ ಮಾರಮ್ಮ, ಇಂದು ಚಿಂತಾಮಣಿ ಗಂಗಮ್ಮನ ದೇಗುಲದಲ್ಲಿ ವಿಷ ಪ್ರಸಾದದ ದುರಂತ ನಡೆದು ಹೋಗಿದೆ. ಹಾಗಾದ್ರೆ ಗಂಗಮ್ಮನ ಪ್ರಸಾದದಲ್ಲಿ ವಿಷ ಬೆರೆಸಿದ್ಯಾರು? ಆ ಪ್ರಸಾದ ತಿಂದು ಬಲಿಯಾದವರೆಷ್ಟು? ಸಾವು ಬದುಕಿನ ಮಧ್ಯೆ ವಿಲವಿಲ ಒದ್ದಾಡ್ತಿರೋರೆಷ್ಟು? ಆ ಎಲ್ಲ ಮಾಹಿತಿ ಇದೀಗ ನಿಮ್ಮ ಮುಂದೆ. ಮತ್ತೆ ಮರುಕಳಿಸಿತು ವಿಷ ಪ್ರಸಾದ ದುರಂತ. ಮಕ್ಕಳು ಪರಿಸ್ಥಿತಿ ಮಕ್ಕಳು ಕ್ರಿಟಿಕಲ್ ಆಗಿದೆ. ಅಂದು ಸುಳ್ವಾಡಿ ಮಾರಮ್ಮ, ಇಂದು ಚಿಂತಾಮಣಿ ಗಂಗಮ್ಮ. ಪ್ರಿಯ ವೀಕ್ಷಕರೇ, ಈ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಕರುಳು ಕಿತ್ತು ಬರುತ್ತೆ. ಇವರ ಆಕ್ರಂದನ, ಇವರ ಆ ನೋವಿನ ನರಳಾಟ ಎಂಥವರನ್ನು ಮಮ್ಮಲ ಮರುಗುವಂತೆ ಮಾಡುತ್ತೆ. ಶುಕ್ರವಾರ ನಡೆದ ಆ ಭಯಂಕರ ದುರಂತ ಇವರೆಲ್ಲರನ್ನ ಕಣ್ಣೀರಲ್ಲಿ ಮುಳುಗಿಸಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧೆಯವರೆಗೆ ಸುಮಾರು 5-6 ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಇವರಲ್ಲಿ ಒಬ್ಬರು ಈಗಾಗಲೇ ಮೃತಪಟ್ಟಿದ್ದಾರೆ. ಹಾಗಾದ್ರೆ ಇವರು ತಿಂದ ಪ್ರಸಾದದಲ್ಲಿ ವಿಷ ಬೆರೆಸಿದ್ಯಾರು? ಆ ಪ್ರಸಾದವನ್ನ ಇವರೆಲ್ಲ ಹೇಗೆ, ಯಾವಾಗ ತಿಂದ್ರು? ಇಷ್ಟಕ್ಕೂ ಇಂಥ ಘೋರ ದುರಂತ ನಡೆದಿದ್ದಾದ್ರೂ ಎಲ್ಲಿ? ಆ ಇಂಚಿಂಚು ಮಾಹಿತಿಯನ್ನ ನಾವು ಬಿಚ್ಚಿಡ್ತೀವಿ ನೋಡಿ. ಕಳೆದ ವರ್ಷ ಡಿಸೆಂಬರ್ 14ರಂದು ಸುಳ್ವಾಡಿ ಮಾರಮ್ಮನ ದೇವಾಲಯದಲ್ಲಿ ಯಾರೂ ಕಂಡು ಕೇಳರಿದ ವಿಷಪ್ರಸಾದ ದುರಂತ ನಡೆದು ಹೋಯಿತು. ದೇವಸ್ಥಾನಕ್ಕೆ ಗೋಪುರ ನಿರ್ಮಿಸಲು ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪ್ರಸಾದ ಸೇವಿಸಿ 110ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ರು. ಮೊದಲ ದಿನವೇ 11 ಜನ ಮೃತಪಟ್ಟಿದ್ರು. ಆ ನಂತರದ ದಿನಗಳಲ್ಲಿ ಈ ಸಂಖ್ಯೆ 17ಕ್ಕೇರಿತ್ತು. ಮತ್ತೆ ವಿಷವಾಯಿತು ದೇವರ ಪ್ರಸಾದ. ಅಂದು ಮಾರಮ್ಮ, ಇಂದು ಗಂಗಮ್ಮ. ವಿಷ ಪ್ರಸಾದಕ್ಕೆ ಯುವತಿ ಬಲಿ. ಎಸ್, ಸುಳ್ವಾಡಿ ದುರಂತ ಮಾಸುವ ಮುನ್ನವೇ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಇಂಥದ್ದೇ ಮಹಾ ದುರಂತ ನಡೆದು ಹೋಗಿದೆ. ಇಲ್ಲಿನ ಗಜಾನನ ವೃತ್ತ ಬಳಿ ಇರೋ ಗಂಗಮ್ಮನ ದೇವಾಲಯದಲ್ಲಿ ಈ ದುರ್ಘಟನೆ ನಡೆದಿದೆ. ವಿಷ ಪ್ರಸಾದ ಸೇವಿಸಿದ 28 ವರ್ಷದ ಕವಿತಾ ಅನ್ನೋರು ಮೃತಪಟ್ಟಿದ್ದಾರೆ. ಇವರ ಜೊತೆಗೆ ಮೃತ ಕವಿತಾ ಅವರ ಮಕ್ಕಳಾದ ಗಾನವಿ, ಶರಣಿ ಮತ್ತು ಗಂಡ ಗಂಗಾಧರ ಮತ್ತು ಗಂಗಾಧರ ಸಹೋದರ ರಾಜ ಅನ್ನೋರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಇದರಿಂದ ಮೃತ ಸಂಬಂಧಿಕರು ಕಣ್ಣೀರ ಕಡಲಲ್ಲಿ ಮುಳುಗಿ ಹೋಗಿದ್ದಾರೆ. ರಾತ್ರಿ ಏನೋ ತಿಂದು ನಮ್ಗೆ ರಾತ್ರಿ ಏನು ಹೇಳಿಲ್ಲ. ಬೆಳಗ್ಗೆ ಬಂದು ನಾವು ಇಲ್ಲಿಗೆ ಬಂದಿದ್ದು.
ಅವಳು ಡೆಡ್ ಆಗೋಗಿತ್ತು. ನಿಮ್ಗೆ ಏನಾಗಬೇಕು ಕವಿತಾ ಅವರು? ವಾಮಿಟ್ ಏನಾದ್ರು ಆಯ್ತಾ ಅವ್ರಿಗೆ? ವಾಮಿಟ್ ಬೇರಿಲ್ಲ. ಏನ್ ತಿಂದಿದ್ರು ಪ್ರಸಾದ್ ಅವರು? ನಾವು ನೋಡಿಲ್ಲ. ಯಾವ ದೇವಸ್ಥಾನ ಅಮ್ಮ ಅದು? ಗಂಗಮ್ಮ ದೇವಸ್ಥಾನ. ಎಸ್, ಚಿಂತಾಮಣಿಯ ಗಂಗಮ್ಮನ ದೇಗುಲ ಈ ಭಾಗದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದೆ. ಗಂಗಮ್ಮ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಕರಗೋ ಕರುಣಾಮಯಿ ಅಂತ ನಂಬಲಾಗಿದೆ. ಹೀಗಾಗಿ ಈ ದೇಗುಲಕ್ಕೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಗಂಗಮ್ಮನಿಗೆ ವಿಶೇಷ ಪೂಜೆ ನಡೆಸಲಾಗುತ್ತೆ. ಅದರಲ್ಲೂ ಶುಕ್ರವಾರ ನಡೆಯೋ ವಿಶೇಷ ಪೂಜೆಗೆ 1,500 to 2,000 ಜನರು ಬಂದು ಸೇರ್ತಾರೆ. ಭಕ್ತರಿಗಾಗಿ ರುಚಿ ರುಚಿಯಾದ ಪ್ರಸಾದವನ್ನು ಕೂಡ ತಯಾರಿಸಲಾಗುತ್ತೆ. ಆದರೆ ಶುಕ್ರವಾರ ಗಂಗಮ್ಮನ ಪ್ರಸಾದವಾಗಿ ತಯಾರಿಸಿದ ಕೇಸರಿ ಬಾತ್ನಲ್ಲಿ ವಿಷ ಬೆರೆಸಲಾಗಿತ್ತು ಅಂತ ಹೇಳಲಾಗುತ್ತಿದೆ. ನಾವು ಇಲ್ಲಿಗೆ ಬಂದ್ವಿ. ಏನು ಅಂದರೆ ರಾತ್ರಿ ಈ ಥರ ಆಗಿದೆ, ಅಹಿತಕರ ಘಟನೆ ನಡೆದಿದೆ ಅಂತ ಗೊತ್ತಾಯಿತು. ಇಲ್ಲಿ ಇದುವರೆಗೂ ಸುಮಾರು 40-50 ವರ್ಷಗಳಿಂದ ಇಲ್ಲಿ ಶ್ರೀ ಗಂಗಾ ಭವಾನಿ ಅವರು ನೆಲೆಸಿದ್ದಾರೆ. ಸುಮಾರು ವರ್ಷಗಳಿಂದ ಜಾತ್ರೆಗಳು ಪೂಜೆಗಳು ಅತಿ ವೈಭವದಿಂದ ಮಾಡ್ತಾ ಇದ್ದಾರೆ. ಇದುವರೆಗೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ಇವತ್ತು ನಡೆದಿರುವಂಥ ಈ ಒಂದು ಘಟನೆ ತುಂಬ ನೋವು ತಂದಿರುವಂಥದ್ದು. ಚಿಂತಾಮಣಿಯಲ್ಲಿ ಈ ಒಂದು ಗಂಗಮ್ಮ ದೇವಾಲಯಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಅಷ್ಟಕ್ಕೂ ಚಿಂತಾಮಣಿಯ ಗಂಗಮ್ಮನ ಗುಡಿಯಲ್ಲಿ ಶುಕ್ರವಾರ ಸಂಜೆ ಅಂಥದ್ದೇನಾಗಿತ್ತು? ಈ ವಿಷಾಹುತಿಗೆ ಏನು ಕಾರಣ? ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಶುಕ್ರವಾರ ಏನೇ ನಡೀತು ಅನ್ನೋದನ್ನ ನೀವು ಇಂಚಿಂಚಾಗಿ ನೋಡ್ಕೊಂಡ್ ಬರಬೇಕು. ಶುಕ್ರವಾರ ಸಂಜೆ ಎಂದಿನಂತೆ ಗಂಗಮ್ಮನ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೀತಿತ್ತು. ಹೀಗಾಗಿ ದೇವಿಯ ಪೂಜೆಗೆ ಅಂತ ಹೇಳಿ ಸ್ಥಳೀಯ ಮಹಿಳೆ ನಾರಾಯಣಮ್ಮ ಕೂಡ ಹೋಗಿದ್ರು. ಅಲ್ಲಿ ಪೂಜೆ ಮುಗಿಸಿಕೊಂಡು ಮನೆಗೆ ವಾಪಸ್ ಬರಬೇಕಾದ್ರೆ ದೇಗುಲದ ಮುಂದೆ ಪ್ರಸಾದವನ್ನ ಕಪ್ಗೆ ಹಾಕಿ ಕೊಡ್ತಾ ಇದ್ರಂತೆ. ಆ ಪ್ರಸಾದವನ್ನ ಸ್ವೀಕರಿಸಿದ್ರು ನಾರಾಯಣಮ್ಮ. రాత్రి 7 గంటలకు గంగమ్మ పూలపేటలో గంగమ్మ దేవస్థానానికి అటుకు పోయింది. పూజ చేయించుకుంటున్నాం. పూజ చేయించుకొని ఇంటికి వస్తామని వస్తా అంటే అవతల ప్రసాదము ఇస్తా ఉంది. ఏం చేస్తామంటే వస్తా ఉండి తల దేవునితో వేళ ప్రసాదం వద్దు అని చెప్పనేది నేంది కప్పుల్లోకేసి ఇస్తా ఉంది. నేను ఒకటి ఇప్పించుకునేది ఎత్తుకునేది పూజ చేసుకొని ముక్కొని ఇంటికి పోదాము అంటని చెప్పి వెళ్ళొచ్చేస్తుంది సార్. ఇంకా వచ్చేసింది, ఇంటికి వచ్చింది, అందరికీ అంత ఇచ్చింది ప్రసాదము. నేను రోజు దేంటి పిల్లలకి అందరికీ అంత ఇస్తున్నా. ಹೀಗೆ ಮನೆ ಮಂದಿಯೆಲ್ಲ ಗಂಗಮ್ಮನ ಪ್ರಸಾದ ಸೇವಿಸಿದ್ದಾರೆ. ಆದರೆ ಪ್ರಸಾದ ಸೇವಿಸಿದ್ದೇ ತಡ ಕೆಲವೇ ಕ್ಷಣಗಳಲ್ಲಿ ಎಲ್ಲರ ಹೊಟ್ಟೆಯಲ್ಲಿ ಉರಿ ಪ್ರಾರಂಭವಾಗಿದೆ. ನಾರಾಯಣಮ್ಮ ಒಬ್ಬರೇ ಅಲ್ಲ, ಇವರ ಪಕ್ಕದ ಮನೆಯವರು ಕೂಡ ಅವತ್ತು ಅದೇ ಪ್ರಸಾದವನ್ನ ಮನೆಗೆ ತಂದು ಮನೆ ಮಂದಿ ಸೇವಿಸಿದ್ರಂತೆ. నీకు పెట్టిస్తున్నామా అన్నము అని అన్న వద్దులే అమ్మా కడుపులేమో తరాగా ఉంది అంత ఇష్టం అయిందేమో వద్దులే అని చెప్పేసింది. నేను అట్లే అన్నం తినలో కొనుక్కుండేస్తున్నాయి. 11 గంటలకి బాధ ఎత్తుకుండేసా కడుపులా. బాధ ఎత్తుకుండేసాలకు మా బిడ్డ ఉంటే కొంచెం అన్నం పిసికేమో తినల్లా బాధ అయిపోతుంది కడుపులా అని చెప్పి లేస్తున్నాయి. లేచింది అన్నం పిసికిచ్చా తినిందే సార్. అప్పటి ఇంకా తీసుకో తెల్లారే వరకు వాంతులు మోసం పోయేది. ಕೇಳಿದ್ರಲ್ಲ ಸ್ಥಳೀಯ ನಾರಾಯಣಮ್ಮ ಹೇಳಿದ್ದನ್ನ. ಕೇವಲ ನಾರಾಯಣಮ್ಮ ಮತ್ತು ರಾಜು ಮನೆಯಲ್ಲಿ ಅಷ್ಟೇ ಅಲ್ಲ, ಶುಕ್ರವಾರ ಗಂಗಮ್ಮನ ದೇಗುಲದ ಬಳಿ ಪ್ರಸಾದ ಪಡೆದು ಸೇವಿಸಿದ ಸಾಕಷ್ಟು ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. వాళ్ళ ఇంట్లో ఆ పిల్లోడు అందరికి ఇచ్చున్నాడు. మా ఇంట్లో నేను అందరికి ఇస్తున్నా. వాళ్ళ ఇంట్లోనే చాలా జనం ఉన్నారు. ಅದ್ಯಾವಾಗ ಈ ವಿಷ ಪ್ರಸಾದದ ಪ್ರಕರಣ ಬೆಳಕಿಗೆ ಬಂತೋ ಆಗ ಪೊಲೀಸರು ದೇಗುಲದತ್ತ ಧಾವಿಸಿ ಬಂದಿದ್ರು. ಪ್ರಸಾದದಲ್ಲಿ ವಿಷ ಬೆರೆಸಿದ್ದು ಯಾರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ನಡೆಸಿದ್ರು. ದೇಗುಲದ ಇಂಚಿಂಚು ಹುಡುಕಾಟ ನಡೆಸಿದ್ರು. ಆಗಲೇ ನೋಡಿ, ಈ ವಿಷ ಪ್ರಸಾದದ ಪ್ರಕರಣದಲ್ಲಿ 2 ಮಹಿಳೆಯರ ಕೈವಾಡ ಇರೋದು ಬಯಲಾಗಿತ್ತು. ಇಷ್ಟಕ್ಕೂ ಗಂಗಮ್ಮ ದೇವಿ
ದೇವಿ ಪ್ರಸಾದದಲ್ಲಿ ವಿಷ ಬೆರೆಸಿದ್ದು ಯಾರು, ಯಾಕೆ, ವಿಷ ಪ್ರಸಾದದ ಹಿಂದಿನ ಅಸಲಿ ರಹಸ್ಯವೇನು ಅನ್ನೋದನ್ನ ತೋರಿಸ್ತೀವಿ. ಸುಳ್ವಾಡಿ ವಿಷ ಪ್ರಸಾದ ಪ್ರಕರಣ ಮಾಸೋ ಮುನ್ನವೇ ಮತ್ತೆ ಚಿಂತಾಮಣಿಯಲ್ಲಿ ವಿಷ ಪ್ರಸಾದ ದುರಂತ ಮರುಕಳಿಸಿದೆ. ಹಾಗಾದ್ರೆ ಚಿಂತಾಮಣಿಯ ಗಂಗಮ್ಮ ದೇವಿ ಪ್ರಸಾದದಲ್ಲಿ ವಿಷ ಬೆರೆಸಿದ್ಯಾರು? ಪ್ರಕರಣ ಕೈಗೆತ್ತಿಕೊಂಡಿರೋ ಪೊಲೀಸರ ತನಿಖೆಯಲ್ಲಿ ಬಯಲಾದ ಸತ್ಯ ಏನು ತೋರಿಸ್ತೀವಿ ನೋಡಿ. ಗಂಗಮ್ಮನ ಗುಡಿ ಪ್ರಸಾದದಲ್ಲಿ ವಿಷ. ಪ್ರಸಾದ ತಿಂದವರಲ್ಲಿ ಹೆಚ್ಚಾಗಿದೆ ಆತಂಕ. ಇತ್ತೀಚೆಗೆ ಪ್ರಸಾದದಲ್ಲಿ ವಿಷ ಬೆರೆಸೋ ಪ್ರಕರಣಗಳು ಹೆಚ್ಚಾಗಿ ಕೇಳಿಬರ್ತಾ ಇವೆ. ಅವುಗಳ ಸಾಲಿಗೆ ಇದೀಗ ಚಿಂತಾಮಣಿಯ ಗಂಗಮ್ಮ ದೇವಿ ದೇಗುಲ ಕೂಡ ಸೇರ್ಕೊಂಡಾಗಿದೆ. ಶುಕ್ರವಾರ ಸಂಜೆ ಇದೇ ದೇಗುಲದ ಬಳಿ ವಿಷ ಪ್ರಸಾದ ಹಂಚಿಕೆಯಾಗಿದೆ. ಪ್ರಸಾದ ತಿಂದವರಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ರೆ ಸಾಕಷ್ಟು ಜನ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಜೊತೆಗೆ ಇದೇ ದೇಗುಲದ ಬಳಿ ಶುಕ್ರವಾರ ಪ್ರಸಾದ ಸೇವಿಸಿದವರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಹೀಗಾಗಿ ಸಾಕಷ್ಟು ಜನ ಆಸ್ಪತ್ರೆಯತ್ತ ಮುಖ ಮಾಡ್ತಿದ್ದಾರೆ. ನಮಗೆ ಟೆನ್ಷನ್ ಆಗಿದೆ, ಈಗ ಏನಾಗುತ್ತೆ ಅಂತ ಹೊಟ್ಟೆ ಉರಿ ಆಗ್ತಿದೆ. ನೀವು ಯಾರ್ಯಾರು ಬಂದಿದ್ರಿ? ನಾವು ಫ್ಯಾಮಿಲಿ 3 ಮಕ್ಕಳು ಬಂದಿದ್ವಿ. ಎಷ್ಟೋ ನೀವೇನು ತಿಂದಿದ್ರಿ? ನಾವು ಏನು ತಿಂದ್ವಿ? ಅದೇ ಏನು ಪ್ರಸಾದ ತಿಂದ್ರಮ್ಮ? ರವೆ ಪಾಯಸ. ಏನೇನು ಕೊಟ್ಟರು? ರವೆ ಪಾಯಸ. ಯಾರು ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ ಯಾರೋ ಒಂದು ಲೇಡಿ ಜೊತೆ ಒಂದು ಮಗು ಇಲ್ಲಿ ದೇವಸ್ಥಾನದ ಕೆಲಸ ಮಾಡೋ. ಕೇಳಿದ್ರಲ್ಲ, ಶುಕ್ರವಾರ ಇದೇ ದೇಗುಲದ ಬಳಿ ಓರ್ವ ಮಹಿಳೆ ಇವರಿಗೆ ಪ್ರಸಾದ ಕೊಟ್ಟಿದ್ರಂತೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಅದೇ ಮಹಿಳೆಯೇ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿರೋ ನಾರಾಯಣಮ್ಮ ಮತ್ತು ರಾಜುಗೂ ಕೊಟ್ಟಿದ್ದಂತೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಎಸ್ಪಿ ಹೇಳೋದೇನು ಅನ್ನೋದನ್ನ ನೀವೇ ಕೇಳಿ. ಅದರಲ್ಲಿ ನಿನ್ನೆ ನೈಟ್ ಸುಮಾರು 7:30-8 ಗಂಟೆಗೆ ನಾರಾಯಣಮ್ಮ ಮತ್ತು ಅವರ ಪಕ್ಕದ ಮನೆ ರಾಜ ಅವರು ಒಂದು ಸ್ಮಾಲ್ ಪ್ಲಾಸ್ಟಿಕ್ ಕಪ್ಪಲ್ಲಿ ಇಲ್ಲಿ ಒಂದು ಲೇಡಿನ ಐಡೆಂಟಿಫೈ ಆಗಿಲ್ಲ, ಬಟ್ ಇಲ್ಲಿ ಲೋಕಲ್ ಅವರು ಅಂತ ಹೇಳ್ತಾರೆ, ಅವರು ಪ್ರಸಾದ ಕೊಡ್ತಿದ್ರು. ಆ ಪ್ರಸಾದನ ಅವರು ಮನೆಗೆ ತಗೊಂಡೋಗಿ ಮನೆಯಲ್ಲಿ ಎಲ್ಲರೂ ಒಂದೊಂದು ಸ್ಪೂನ್ ಹಂಚಿದ್ದಾರೆ. ಅದು ತಿಂದ ನಂತರ ಸುಮಾರು ನೈಟ್ 10:30-11 ಗಂಟೆಗೆ ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಮತ್ತು ವಾಮಿಟಿಂಗ್ ಆಗಿದೆ. ಬೆಳಗ್ಗೆ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅದರಲ್ಲಿ ಕವಿತಾ 32 ವರ್ಷ, ವೈಫ್ ಆಫ್ ಗಂಗಾಧರನ್ ಅವರು ಕೋಲಾರದ ಜಾಲಪ್ಪ ಹಾಸ್ಪಿಟಲ್ಗೆ ಅವ್ರದ್ದು ಡೆತ್ ಆಗಿದೆ. ಟೋಟಲ್ ಈ ಫುಡ್ ಪಾಯ್ಸನಿಂಗಿಂದ 8 ಜನ ಸ್ವಸ್ಥಗೊಂಡು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಪಡೀತಾರೆ. ಎಸ್, ವಿಷ ಪ್ರಸಾದ ಕೊಟ್ಟಿದ್ದು ಓರ್ವ ಮಹಿಳೆ. ಹಾಗಾದ್ರೆ ಯಾರು ಆ ಮಹಿಳೆ ಅನ್ನೋದೇ ಈಗ ಎಲ್ಲರ ನಿದ್ದೆಗೆಡಿಸಿದೆ. ಪ್ರಾಥಮಿಕವಾಗಿ ನಮಗೆ ಯಾರ್ಯಾರು ಅಡ್ಮಿಟ್ ಆಗಿದ್ದಾರೆ ಅವರ ಹೇಳಿಕೆಗಳನ್ನು ನೋಡಿದಾಗ ಈ ಗಂಗಮ್ಮ ದೇವಸ್ಥಾನದಲ್ಲಿ ನಿನ್ನೆ ಸಾಯಂಕಾಲ ಒಬ್ಬ ಮಹಿಳೆ ಕೇಸರಿ ಭಾತನ್ನು ಮಾಡಿ ಪ್ರಸಾದವಾಗಿ ಜನರಿಗೆ ಹಂಚಿದ್ದು ಕಂಡುಬರ್ತಾ ಇದೆ. ಹಾಗಾದ್ರೆ ಆ ಮಹಿಳೆ ಯಾರು? ಇಷ್ಟಕ್ಕೂ ಶುಕ್ರವಾರ ಆ ಮಹಿಳೆ ಕೇಸರಿ ಬಾತನ್ನ ಪ್ರಸಾದವಾಗಿ ಜನರಿಗೆ ಹಂಚಿದ್ದು ಯಾಕೆ ಅನ್ನೋದನ್ನ ನೋಡಿದ್ರೆ ಅದಕ್ಕೆ ಸ್ಥಳೀಯರು ಕೊಡೋ ಉತ್ತರ ಏನ್ ಗೊತ್ತಾ? ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ಪೂಜಾ ಕೈಂಕಾರ್ಯಗಳು ಅದ್ದೂರಿಯಾಗಿ ನಡೀತದೆ. ಪ್ರತಿ ಶುಕ್ರವಾರ ಇಲ್ಲಿ 1,500ದಿಂದ 2,000 ಜನ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಆ ಭಕ್ತಾದಿಗಳು ಏನು ಅಂದರೆ ಅವ್ರದ್ದೇ ರೀತಿಯಾದಂಥ ಅವ್ರದ್ದೇ ಶೈಲಿಯಲ್ಲಿ ಆ ಅಮ್ಮನಿಗೆ ಹರಕೆ ಹೊತ್ಕೊಂಡಿರೋವಂಥದ್ದು ಇರ್ತದೆ. ಆ ಹರಕೆ ಹೊತ್ಕೊಂಡಿರೋದಾಗ ನಾನಾ ರೀತಿ ಪದಾರ್ಥಗಳು ತೊಗೊಂಬರ್ತಾರೆ. ಒಂದು ಉದಾಹರಣೆಗೆ ಚಿತ್ರಾನ್ನ ಆಗಿರ್ಬೋದು, ಮೊಸರನ್ನ, ಕೇಸರಿ ಬಾತು, ಪೊಂಗಲ್ಲು, ಈ ಥರ ನಾನಾ ರೀತಿಯಾದಂಥ ಆಹಾರ ಪದಾರ್ಥಗಳನ್ನ ತೊಗೊಂಬರ್ತಾರೆ. ಅದನ್ನು ಯಾವ ರೀತಿ ತೊಗೊಂಬರ್ತಾರೆ, 1 kg, 2 kg, 3 kg ಈ ಥರ ತೊಗೊಂಬಂದಾಗ ಅಲ್ಲಿ ದೇವ್ರ ಹತ್ರ ಆ ಅಮ್ಮನ ಹತ್ರ ನೈವೇದ್ಯಕ್ಕೆ ಕೊಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡ್ಬಂದು ಅವರೇ ಕೈಗಳಿಂದ ಇಲ್ಲಿ ಭಕ್ತಾದಿಗಳು ಕೊಡುವಂಥ ವ್ಯವಸ್ಥೆ. ಕೇಳಿದ್ರಲ್ಲ, ಇಲ್ಲಿ ದೇಗುಲದ ಟ್ರಸ್ಟ್ ವತಿಯಿಂದ ಪ್ರಸಾದ ಹಂಚಿಕೆ ಆಗಿಲ್ಲ. ಗಂಗಮ್ಮ ದೇವಿಗೆ ಹರಕೆ ಹೊತ್ತುಕೊಂಡ ಓರ್ವ ಮಹಿಳೆ ಶುಕ್ರವಾರ ಸಂಜೆ ಇಲ್ಲಿ ವಿಷ ಪ್ರಸಾದ ಹಂಚಿದ್ದಾರಂತೆ. ಸಣ್ಣ ಪ್ರಮಾಣದಲ್ಲಿ ಪ್ರಸಾದ ಹಂಚಿರೋದ್ರಿಂದ ಕೆಲ ಕುಟುಂಬಗಳಿಗಷ್ಟೇ ತೊಂದರೆಯಾಗಿದೆ. ಇಲ್ಲ ಅಂದ್ರೆ ಸಾವಿರಾರು ಜನ ಆಸ್ಪತ್ರೆ ಸೇರ್ತಿದ್ರು ಅಂತ ಹೇಳಲಾಗ್ತಿದೆ. ಅವರೇ ಕೈಗಳಿಂದ ಇಲ್ಲಿ ಭಕ್ತಾದಿಗಳು ಕೊಡುವಂಥ ವ್ಯವಸ್ಥೆ ಮೊದಲಿಂದ ಇದೆ. ಅದೇ ರೀತಿ ಟ್ರಸ್ಟ್ ಅವರು ರಾತ್ರಿ ಪ್ರಸಾದನ ಯಾರು ವಿತರಣೆ ಮಾಡಿಲ್ಲ. ಅದೇ ಟ್ರಸ್ಟ್ ಅವ್ರು ಮಾಡಿದ್ರೆ ಅವರು ಸುಮಾರು ಕೆಜಿಗಳು ಮಾಡಿ ಕೊಡುವಂಥದ್ದು ಇಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈ ದೇಗುಲದಲ್ಲಿ ಹಲವು ಕುಟುಂಬಗಳಿಗೆ ಸೇರಿದ ಅರ್ಚಕರು ಪೂಜೆ ನಡೆಸುತ್ತಿದ್ದಾರೆ. 1 ವರ್ಷ ಒಂದು ಕುಟುಂಬದ ಅರ್ಚಕರು ಪೂಜೆ ನಡೆಸಿಕೊಟ್ರೆ
ಮುಂದಿನ ವರ್ಷ ಮತ್ತೊಂದು ಅರ್ಚಕ ಕುಟುಂಬ ಪೂಜೆ ನೆರವೇರಿಸಿಕೊಂಡು ಬರ್ತಾ ಇದೆ. ಹೀಗಾಗಿ ಅರ್ಚಕ ಕುಟುಂಬಗಳ ಮೇಲೂ ಪೊಲೀಸರ ಅನುಮಾನದ ಕಣ್ಣು ನೆಟ್ಟಿದೆ. ಇಲ್ಲಿ ಅರ್ಚಕರ ವಿಚಾರಕ್ಕೆ ಬಂದಾಗ ವರ್ಷಕ್ಕೆ ಒಬ್ಬೊಬ್ರು ಮಾಡ್ತಾನೆ, ಒಬ್ಬೊಬ್ರಿಗೆ ಒಂದೊಂದು ವರ್ಷ. ಯಾರು ಅರ್ಚಕರು ಯಾರು ಇದ್ದಾರೆ? ಸುರೇಶ್ ಅವರು ಇದ್ದಾರೆ, ಶಿವಕುಮಾರ್ ಇದ್ದಾರೆ, ಮತ್ತೆ ಇನ್ನೂ ಯಾರು ಇದ್ದಾರೆ, ಮಂಜುನಾಥ್ ಅಂತ. 3 ವರ್ಷಕ್ಕೊಮ್ಮೆ ಬರುತ್ತೆ ಒಬ್ಬೊಬ್ರಿಗೆ ಒಂದೊಂದು ವರ್ಷ. ಈ ಬಾರಿ ಯಾರಿಗೆ ಬಂದಿದೆ? ಈ ಬಾರಿ ಸುರೇಶ್ ಅವರು. ಕುಟುಂಬದ ಮಧ್ಯೆ ವೈಮನಸ್ಸಿಗೆ ಏನು ಅಂತ ವಿಚಾರಗಳು ಇದುವರೆಗೂ ಆಚೆ ಬಿದ್ದಿಲ್ಲ, ನಡೆಯೋದು ಇಲ್ಲ ಅಂತ ನಮ್ಮ ಟ್ರಸ್ಟಿಗಳ ನಡುವೆ ಯಾರು ಇಲ್ಲ, ಏನು ವೈಮನಸ್ಸುಗಳಿಲ್ಲ, ಅಂಥವು ಏನು ವೈಮನಸ್ಸುಗಳಿಲ್ಲ. ಸದ್ಯ ಸ್ಥಳ ಪರಿಶೀಲನೆ ಮಾಡುತ್ತಿರುವ ಪೊಲೀಸರು ದೇವಸ್ಥಾನಕ್ಕೆ ಬೀಗ ಜಡಿದಿದ್ದಾರೆ. ದೇವಸ್ಥಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಅಷ್ಟೇ ಅಲ್ಲ, ಅನುಮಾನ ಬಂದ 3 ಮಹಿಳೆಯರು ಸೇರಿದಂತೆ ದೇಗುಲದ ಅರ್ಚಕ ಸುರೇಶ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಹಾಗಾದ್ರೆ ಚಿಂತಾಮಣಿ ಪೊಲೀಸರ ವಶದಲ್ಲಿರೋ ಆ ಮಹಿಳೆಯರು ಬಾಯ್ಬಿಟ್ಟ ಸತ್ಯ ಏನು? ಅವರು ಎಷ್ಟು ಭಕ್ತರಿಗೆ ವಿಷ ಪ್ರಸಾದ ಹಂಚಿದ್ರು ಗೊತ್ತಾ? ಚಿಂತಾಮಣಿಯ ಗಂಗಮ್ಮ ದೇವಿ ದೇಗುಲದಲ್ಲಿ ವಿಷ ಪ್ರಸಾದ ಹಂಚಿದ್ದು ಯಾರು? ಪೊಲೀಸರ ವಶದಲ್ಲಿರೋ 2 ಮಹಿಳೆಯರು ಬಾಯ್ಬಿಟ್ಟ ಭಯಾನಕ ಸತ್ಯ ಏನು? ಶುಕ್ರವಾರ ಸಂಜೆ ಆ ಮಹಿಳೆಯರು ಎಷ್ಟು ಮಂದಿಗೆ ವಿಷ ಪ್ರಸಾದ ಹಂಚಿದ್ರು ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಚಿಂತಾಮಣಿಯ ಗಂಗಮ್ಮನ ಪ್ರಸಾದದಲ್ಲಿ ವಿಷ ಬೆರೆಸಿದ್ದು ಮೇಲ್ನೋಟಕ್ಕೆ 2 ಮಹಿಳೆಯರು ಅಂತ ಗೊತ್ತಾಗ್ತಿದೆ. ವಿಷ ಪ್ರಸಾದದಿಂದ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿರೋ ನಾರಾಯಣಮ್ಮ ಮತ್ತು ರಾಜ ಅನ್ನೋರು ಕೊಟ್ಟ ಮಹತ್ವದ ಸುಳಿವು ಈಗ ಆ ಮಹಿಳೆಯರ ಕಡೆಯೇ ಪಟ್ಟು ಮಾಡ್ತಿದೆ. ಅವರಲ್ಲಿ ಲಕ್ಷ್ಮಿ ಮತ್ತು ಅಮರಾವತಿ ಅನ್ನೋ 2 ಮಹಿಳೆಯರೇ ವಿಷ ಪ್ರಸಾದ ಹಂಚಿದ್ರು ಅಂತ ಹೇಳಲಾಗ್ತಿದೆ. ಹೀಗಾಗಿ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಆ ಮಹಿಳೆಯರು ಒಟ್ಟು 100 ಮಂದಿ ಭಕ್ತರಿಗೆ ಪ್ರಸಾದ ಹಂಚಿರೋದಾಗಿ ಹೇಳ್ತಿದ್ದಾರೆ. ಆದ್ರೆ ಮಹಿಳೆಯರು ಪ್ರಸಾದಕ್ಕೆ ಉದ್ದೇಶಪೂರ್ವಕವಾಗಿ ವಿಷ ಬೆರೆಸಿದ್ರ ಅಥವಾ ಆಕಸ್ಮಿಕವಾಗಿ ಪ್ರಸಾದ ವಿಷವಾಗಿದೆಯಾ ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಸದ್ಯ ಪೊಲೀಸರು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಪ್ರಸಾದದ ಸ್ಯಾಂಪಲ್ ಕಳಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ಸುಳ್ವಾಡಿ ದುರಂತದಲ್ಲಿ ನಡೆದ ಮಾದರಿಯಲ್ಲೇ ಇಲ್ಲೂ ಹೆಣ್ಣು ಹೊನ್ನು ಮಣ್ಣಿಗಾಗಿ ಪ್ರಸಾದದಲ್ಲಿ ವಿಷ ಬೆರೆಸಿದ್ರ ಅನ್ನೋ ಆಂಗಲ್ನಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹೀಗಾಗಿ ಈ ಪ್ರಕರಣ ಮುಂದೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಅದೇನೇ ಇರ್ಲಿ, ಚಿಂತಾಮಣಿಯ ಗಂಗಮ್ಮ ದೇವಿಯ ಪ್ರಸಾದದಲ್ಲಿ ವಿಷ ಇರೋದು ಗೊತ್ತಾಗಿದೆ. ಆದ್ರೆ ಆ ವಿಷ ಹಾಕಿದ್ಯಾರು, ಯಾಕೆ ವಿಷ ಹಾಕಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಇದೆ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.